ಸುದ್ದಿ ಸಾಕ್ಷಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಗೌರಿಬಿದನೂರು ನಗರದ ತಾಲೂಕು ಪಂಚಾಯಿತಿ ಕಚೇರಿಯ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾಗುತ್ತಿರುವ ಪತ್ರಕರ್ತರ ಭವನಕ್ಕೆ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರು ಭೂಮಿ ಪೂಜೆಯನ್ನು ನೆರವೇರಿಸಿದರು. ನಂತರ ಅವರು ಮಾತನಾಡುತ್ತಾ, ನಗರದಲ್ಲಿ ಪತ್ರಕರ್ತರ ಭವನ ನಿರ್ಮಿಸಿಕೊಡಬೇಕೆಂದು ಈ ಭಾಗದ ಪತ್ರಕರ್ತರು ಬಹಳ ದಿನಗಳಿಂದ ಬೇಡಿಕೆಯನ್ನು ಸಲ್ಲಿಸುತ್ತಿದ್ದರು. ಸಮಾಜದ ತಪ್ಪು ಒಪ್ಪುಗಳನ್ನು ತಿದ್ದಿ ತೀಡಿ ಸರಿದಾರಿಗೆ ತರುವ ಕೆಲಸ ಮಾಡುವ ಪತ್ರಕರ್ತರಿಗೆ ಅವರುಗಳ ಕಾರ್ಯಚಟುವಟಿಕೆಗಳಿಗೆ ನಗರದಲ್ಲಿ ಸುಸಜ್ಜಿತವಾದ ಪತ್ರಕರ್ತರ ಭವನ ಅಗತ್ಯವಿದೆ ಎಂದು ಮನಗೊಂಡು ಸುಮಾರು 15 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಪತ್ರಕರ್ತರ ಭವನವನ್ನು ನಿರ್ಮಿಸಲು ಮುಂದಾಗಿದ್ದೇವೆ ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರು ತಿಳಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ, ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜಿಕೆ ಹೊನ್ನಯ್ಯ, ನಗರಸಭೆ ಆಯುಕ್ತೆ ಗೀತಾ, ಪಂಚಾಯತ್ ರಾಜ್ ಇಲಾಖೆ ಎಡಬ್ಲ್ಯೂ ರಘುನಾಥ್, ಪೊಲೀಸ್ ವೃತ್ತ ನಿರೀಕ್ಷಕರಾದ ಕೆಪಿ ಸತ್ಯನಾರಾಯಣ್, ಪತ್ರಕರ್ತರಾದ ದೇವಿ ಮಂಜುನಾಥ್, ಸಾಗನಹಳ್ಳಿ ಶಿವಕುಮಾರ್, ನರಸಿಂಹಮೂರ್ತಿ, ಅರುಣ್, ಆದಿಶ, ಮಂಜುನಾಥ್, ಸಮೀರಾಚಾರಿ, ಪ್ರದೀಪ್, ಪಠಾಣ್ ಸೈಫುಲ್ಲಾ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡಿದ್ದೀವಿ. ಅದು ಪತ್ರಕರ್ತರ ಬಹುದಿನದ ಬೇಡಿಕೆ ಆಗಿತ್ತು. ನಮಗೊಂದು ಕಟ್ಟಡ ಬೇಕು. ಇರೋ ಕಟ್ಟಡ ಶಿಥಿಲವಾಗಿದೆ. ಇದು ಯಾವಾಗ ಬೇಕಾದ್ರೂ ಬಿದ್ದೋಗ್ಬೋದು ಅಂತ ಒಂದು ಮಟ್ಟದಲ್ಲಿದೆ. ನಾವು ಅಲ್ಲಿ ಕೂತ್ಕೊಳ್ಳೋಕೆ ಭಯ ಆಗ್ತಾಯಿದೆ. ದಯಮಾಡಿ ಒಂದು ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಇಡೀ ತಾಲೂಕಿನ ಎಲ್ಲ ಪತ್ರಕರ್ತರು ಬೇಡಿಕೆ ಇಟ್ಟಿದ್ರು. ಏಕೆಂದರೆ ಅದು ಸಹಜ ಕೂಡ ಆಗಿತ್ತು. ಆ ಬಿಲ್ಡಿಂಗ್ ನೋಡಿದರೆ ಭಾಳ ದುರಸ್ತಿನೂ ಮಾಡೋಕ್ಕಾಗದೆ ಅಂಥ ಸ್ಥಿತಿನಲ್ಲಿತ್ತು. ಅದಕ್ಕೋಸ್ಕರ ಪತ್ರಕರ್ತರಿಗೆ ಅವರು ದಿನನಿತ್ಯದ ಚಟುವಟಿಕೆಗೆ ಸಹಕಾರಿಯಾಗಿ ಅವರು ಬಂದು ಇಲ್ಲಿ ಸ್ವಂತ ಒಂದು ಕಟ್ಟಡಕ್ಕೆ ಕೂತ್ಕೊಂಡು ಸಮಾಲೋಚನೆ ಮಾಡೋಕ್ಕೆ, ಅವರು ಆಗು ಹೋಗುಗಳನ್ನು ಇಲ್ಲಿ ಕುಂತು ತಿಳ್ಕೊಳ್ಳೋದಕ್ಕೆ ಬೇಕಾಗಿದ್ದು ಕಟ್ಟಡ. ಏಕೆಂದರೆ ಪತ್ರಿಕಾ ರಂಗನೂ ಕೂಡ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಏನು ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಅಂತ ಇದೆ, ಅದೇ ರೀತಿ ಪತ್ರಿಕಾ ರಂಗನೂ ಕೂಡ ಒಂದು ಅಂಗ. ಅದಕ್ಕೋಸ್ಕರ ಅದರ ಪ್ರಾಮುಖ್ಯತೆಯನ್ನು ತಿಳಿದು ಇವುಗೆ ಹೇಳಿ ಇವಾಗ ಆದಷ್ಟು ಬೇಗ ಕಟ್ಟಡವನ್ನು, ಹಳೆ ಕಟ್ಟಡವನ್ನು ಕೆಡವಿ ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ಆದೇಶ ಮಾಡಿದ್ದೆ. ಅದರ ಪ್ರಕಾರ ಇವತ್ತು ಶಂಕುಸ್ಥಾಪನೆ ಆಗಿದೆ. ಕಟ್ಟಡ ಕಟ್ಟೋದಕ್ಕೆ ಆದಷ್ಟು ಬೇಗ ನೂತನವಾಗಿ ಅಚ್ಚುಕಟ್ಟಾಗಿ ಹೊಸ ಕಟ್ಟಡವನ್ನು ಪತ್ರಕರ್ತರಿಗೆ ನಿರ್ಮಾಣ ಮಾಡಿಸ್ಕೊಡ್ತೀವಿ.